ಇವತ್ತು ಏನೋ ಧೈರ್ಯ ಮಾಡಿ ನಮ್ಮ ಮಾವನ ಹತ್ರ ರೊಕ್ಕ ಕೇಳಿದೆ, ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಕೊಡ್ರಿ ಅಂತಂದು. ಏನೋ ಹೆಂಗೋ ಮಾಡಿ ರೊಕ್ಕ ವಸೂಲಿ ಮಾಡೋಣ ಅಂತಂದ್ರೆ ನನ್ನ ಹೆಂಡತಿ ಒಂದು ಅಡ್ಡು ಬಂದುಬಿಟ್ಲು. ಅಲ್ಲ, ನನ್ನ ಹೆಂಡತಿಗೆ ಬುದ್ಧಿನೇ ಇಲ್ಲನ. ನನ್ನ ಗಂಡ ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಾನ. ನಮ್ಮ ಅಪ್ಪನ ಹತ್ರ ರೊಕ್ಕ ಇಸದ್ ಕೊಡ್ತಾನ, ಅವರು ಚಂದ ನನ್ನ ತಂಗ ಬಿಸ್ನೆಸ್ ಮಾಡಲಿ, ಅವರು ಬೆಳೀಲಿ, ಅವಾಗ ನಾನು ಆರಾಮಾಗಿರ್ಬೋದು ಅಂತ ಒಂದು ಸ್ವಲ್ಪನೂ ಯೋಚನೆನೇ ಮಾಡೋದಿಲ್ಲಪ್ಪ. ಇಲ್ಲ, ಹೆಂಗಾದರೂ ಮಾಡಿ ರೊಕ್ಕ ವಸೂಲಿ ಮಾಡಲೇಬೇಕು. ಇಲ್ಲ ಅಂದ್ರೆ ನನ್ನ ಹೆಂಡತಿ ಹೇಳ್ದಂಗೆ ನಾನೇನಾರು ಹೊರಗಡೆ ದುಡಿಯಾಕೊಂಡೆ ಅಂದ್ರೆ ಆಫ್ಟರ್ ಅಲ್ಲಿ ಏನೋ ಒಂದು 30-40 ಸಾವಿರ ರೂಪಾಯಿ ಬರ್ಬೋದು. ಒಬ್ಬೊಬ್ಬ ಅಂದ್ರೆ ನನ್ನ ಎಜುಕೇಷನ್ಗೆ ಒಂದು 50,000 ಬರ್ಬೋದು. ಅಷ್ಟರಲ್ಲಿ ನನ್ನ ಖರ್ಚೆಲ್ಲ ನಿಭಾಯಿಸಿ ಈಕೆಗೂ ನನ್ನ ಹೆಂಡತಿಗೂ ದುಡ್ಡು ಕೊಟ್ಟು ನಾನು ದುಡ್ಡು ಸೇವ್ ಮಾಡಿ ನಾನು ಬಿಸ್ನೆಸ್ ಮಾಡೋಷ್ಟರಲ್ಲಿ ನಾನು ಮುದುಕ ಹೋಗಿರ್ತೀನಿ ಅಷ್ಟೇ. ಹೆಂಗೆ ದುಡ್ಡು ವಸೂಲಿ ಮಾಡೋದು? ನಮ್ಮ ಮಾವ ಅಂತೂ ಮಗಳು ಹೇಳಿದ್ರೆ ದುಡ್ಡು ಕೊಡ್ತಾನೆ. ನಾನು ಹೆಂಗಾದರೂ ಮಾಡಿ ನನ್ನ ಹೆಂಡತಿನ ಪುಸ್ಲಾಯಿಸಿ ರೊಕ್ಕ ಕೇಳಂಗೆ ಮಾಡಬೇಕು. ಇಲ್ಲ ಅಂದ್ರೆ ಅಷ್ಟೇ ನನ್ನ ಕತೆ. ಈ ಮನೆಯಾಗ ಏನು ಬೆಲೆ ಇರಂಗಿಲ್ಲ. ನಾನು ಬಿಸ್ನೆಸ್ ಮಾಡಬೇಕು. ನಾನು ಯಾಕೆ ಕಷ್ಟಪಟ್ಟು ದುಡ್ಡು ಸೇವ್ ಮಾಡಿ ಬಿಸ್ನೆಸ್ ಮಾಡಲಿ? ಇಷ್ಟು ದೊಡ್ಡ ಮನೆ ಐತಿ, ಆಸ್ತಿ ಎಲ್ಲ ಐತಿ, ಒಬ್ಬನ ಅಳಿಯ ಅದೀನಿ. ಇವ್ರಿಗೆ ಕೊಡಕ್ಕೆ ಏನಾಗೈತಿ ಇವರಿಗೆ? ನನಗೆ ಕೆಲಸ ಮಾಡಂತಾರೆ, ನಾನೇ ಕೆಲಸ ಮಾಡಲಿ? ಇಷ್ಟೆಲ್ಲ ಆಸ್ತಿ ಐತಿ, ಇಷ್ಟು ದೊಡ್ಡ ಮನೆ ಅಳಿಯ ಅದೀನಿ ನಾನು. ಮೊದಲು ನನ್ನ ಹೆಂಡತಿಗೆ ಏನಾದರೂ ಪ್ಲ್ಯಾನ್ ಮಾಡಿ ನೈಸ್ ಮಾಡಿ ನನ್ನ ಹೆಂಡತಿ ಹತ್ರ ಅವ್ರ ಅಪ್ಪಗೆ ದುಡ್ಡು ಕೇಳಂತ ಹೇಳ್ಬೇಕು ನಾನು. ನನ್ನ ಹೆಂಡತಿ ದುಡ್ಡು ಕೇಳಿದ್ರೆ ಅವರಪ್ಪ ದುಡ್ಡು ಕೊಡ್ತಾನೆ, ಇಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಇವತ್ತ ಆ ಕೆಲಸ ಮಾಡ್ತೀನಿ. ಏನ್ರಿ ಒಬ್ಬೊಬ್ಬರ ಏನೋ ಮಾತಾಡ್ಕೊಳಕ್ ಕುಂತ್ಬಿಟ್ಟಿರಿ? ಏನಿಲ್ಲ ರೀ, ಹಾಗೆ ಕುತ್ಕೊಂಡಿದ್ದೆ. ಏನು ನಿನ್ನ ಫ್ರೆಂಡ್ಸ್ನೆಲ್ಲ ಮೀಟಾಗಿ ಬಂದ್ಯಾ? ಹಾಂ, ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಬಂದಿದ್ರಪ್ಪ ಇವತ್ತು. ಆರಾಮಾಗಿ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಬಂದೆಲ್ಲ ಮೈಂಡ್ ಎಲ್ಲ ರಿಲೀಫ್ ಅಂತ ಅನಿಸ್ತು ನೋಡು. ಓ ಹೌದಾ, ಚಲೋ ಆಯ್ತು ಬಿಡು. ಬಾ ಇಲ್ಲೇ ಕುತ್ಕೋಬಾ. ನಿನಗೆ ಟೀ ಅಥವಾ ಕಾಫಿ ಏನಾದರೂ ತೊಗೊಂಡು ಬರಲ್ಲ? ನನಗೆ ಟೀ ಕಾಫಿ ಏನು ಬೇಡ. ಏನಿವತ್ತು ಆರಾಮಾಗಿ ಕುತ್ಕೊಂಡಿದ್ದೀರಾ, ನನ್ನ ಜೊತೆ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಏನು ಸಮಾಚಾರ? ಚೇಚೆ ಏನಿಲ್ಲ ರೀ. ಏನು ರೀ, ನಾನೇನೇನು ಪ್ರೀತಿಸೋದೇ ಇಲ್ವಾ? ನಾಟಕ ಮಾಡ್ತೀನಾ? ಇಲ್ಲ, ಹಾಗೇನಿಲ್ಲ. ಆದರೂ ಏನೋ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾತಾಡ್ತಾ ಇದ್ದೀರಲ್ಲ, ಅದಕ್ಕೆ ಕೇಳಿದೆ. ಏನಿಲ್ಲ ರೀ, ಹಾಗೆ ನಿನ್ನ ಜೊತೆ ಮಾತಾಡಬೇಕು ಅಂತ ಅನಿಸ್ತು. ಇನ್ನೇನು ನಿನಗೆ ಕಾಲ್ ಮಾಡಬೇಕು ಅಂತ ಅನ್ಕೊಂಡೆ, ಅಷ್ಟರಲ್ಲಿ ನೀನೇ ಬಂದುಬಿಟ್ಟೆ ನೋಡು. ಓ ಹೌದಾ, ಸರಿ ಆಯಿತು. ಏನಾದರೂ ಮಾತಾಡೋದಿತ್ತಾ? ಹಾಂ ರೀಯಾ, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು. ನೀ ಫ್ರೀ ಇದ್ದರೆ ಹೇಳು, ಇವಾಗ ಮಾತಾಡ್ತೀನಿ. ಇಲ್ಲ ಅಂದರೆ ನೀ ಯಾವಾಗ ಫ್ರೀ ಇರ್ತೀಯ ಅವಾಗೇ ನಿನ್ನ ಜೊತೆ ಮಾತಾಡ್ತೀನಿ. ಇಂಪಾರ್ಟೆಂಟ್ ವಿಷಯನಾ? ಸರಿ ಹೇಳಿ, ಏನಂತ? ಅದು ರಿಯಾ, ನಾನೇನಾದರೂ ಚೆನ್ನಾಗಿ ಬಿಸ್ನೆಸ್ ಮಾಡಿದೆ ಅಂದರೆ ಅದ್ರ ಎಲ್ಲ ಕ್ರೆಡಿಟ್ಸು ನಿನಗೆ ಹೋಗುತ್ತೆ. ನೋಡಲಿ, ರಿಯಾನ ಮದುವೆ ಆದಮೇಲೆ ಸುರೇಶ್ ಎಷ್ಟೆಲ್ಲ ಚೇಂಜ್ ಆದ, ಒಂದು ದೊಡ್ಡ ಬಿಸ್ನೆಸ್ ಮಾಡ್ದ, ಎಷ್ಟು ಮುಂದೆ ಬಂದ ಅಂತ ನಿನಗೆ ಹೇಳ್ತಾರೆ ಎಲ್ಲರೂ. ನೋಡ್ರಿ, ನೀವು ಬಿಸ್ನೆಸ್ ಮಾಡಿದರೆ ನನ್ನಷ್ಟು ಖುಷಿ ಪಡೋರು ಈ ಜಗತ್ತಲ್ಲಿ ಯಾರೂ ಇಲ್ಲ ಅಂತ ಅನ್ಸುತ್ತೆ. ನೀವು ಬಿಸ್ನೆಸ್ ಮಾಡ್ರಲ್ಲ, ನಾನೇನು ಬೇಡ ಅಂತ ಅಂದಿಲ್ಲಪ್ಪ. ರಿಯಾ, ನಿಜವಾಗ್ಲೂ ನಿನಗೆ ನಾ ಬಿಸ್ನೆಸ್ ಮಾಡೋದಂದ್ರೆ ಇಷ್ಟನಾ? ಹ್ಞೂ ರೀ, ನೀವು ಬಿಸ್ನೆಸ್ ಮಾಡಿದರೆ ನನಗೇನು ಇಷ್ಟ ಆಗೋದಿಲ್ವಾ? ಅದು ನಂಗೊಂದು 20 ಲಕ್ಷ ನಾನು ನಿಮ್ಮ ಡ್ಯಾಡಿ ಹತ್ರ ಕೊಡಿಸ್ಬಿಡು ರಿಯಾ. ಹೀಗಾದರೂ ಮಾಡಿ, ನೀ ಕೇಳಿದರೆ ನಿಮ್ಮ ಡ್ಯಾಡಿ ಕೊಡೋದಿಲ್ಲ ಅಂತ ಹೇಳೋದೇ ಇಲ್ಲ. ಹೀಗಾದರೂ ಮಾಡಿ ಇಸ್ಕೊಂಡು ನನಗೆ ಕೊಡಿಸ್ಬಿಡು ರಿಯಾ. ಆವಾಗ ಒಂದು ದೊಡ್ಡ ಬಿಸ್ನೆಸ್ ತೆಗೆದು ಅದ್ರ ಮೇಲೆ ನಿಂದೆ ಹೆಸರಿಟ್ಟು ಆ ಬಿಸ್ನೆಸ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ ಅಂದರೆ ನೀನೇ ಗಾಬರಿ ಆಗ್ತೀಯ. ಹೌದಾ ರೀ, ನಿಮ್ಗೆ ಬಿಸ್ನೆಸ್ ಮಾಡೋದಕ್ಕೆ 20 ಲಕ್ಷ ಅಷ್ಟೇ ಸಾಕಾ? ನಿಜ ಹೇಳ್ಬೇಕಂದ್ರೆ ರಿಯಾ, ಆ್ಯಕ್ಚುಲಿ ನಂಗೊಂದು 40 ಲಕ್ಷ ಬೇಕು. ಆದರೆ ಇವಾಗ ಸ್ಟಾರ್ಟಿಂಗಿಗೆ ಒಂದು 20 ಲಕ್ಷ ಕೊಡಿಸಿದ್ರೆ ಸಾಕು. ನೀನು ಅದನ್ನು ಹಾಕ್ಕೊಂಡು ಇವಾಗ ಸ್ಟಾರ್ಟಿಂಗಿಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಬೇಕಾದರೆ ಕಮ್ಮಿ ಬಿದ್ದರೆ ನಾನು ಏನಾದರೂ ಮಾಡ್ತೀನಿ. ಅಲ್ಲ ರೀ, ಮತ್ತೆ ಆಮೇಲಾದರೂ ನೀವು ಇನ್ನೂ 20 ಲಕ್ಷ ಡ್ಯಾಡಿಗೆ ಕೇಳ್ತೀರಿ, ಹೌದು ತಾನೆ? ಹೌದು ರಿಯಾ, ಯಾಕಂದರೆ ನನಗೆ ಮತ್ತೆ ದುಡ್ಡು ಕೊಡೋರಾದರೂ ಯಾರಿದ್ದಾರೆ ನೀನೇ ಹೇಳು. ಅದಕ್ಕೆ ಇವಾಗ ಸದ್ಯಕ್ಕೆ 20 ಲಕ್ಷ ಕೊಡಿಸ್ಬಿಡು ಸಾಕು. ಅದು ಮುಂದಿನೆಲ್ಲ ಆಮೇಲೆ ವಿಚಾರ ಮಾಡಿದ್ರಾಯ್ತು. ಅಲ್ಲ ಸುರೇಶ್, ಹೇಗೋ ನಿನ್ನ ಬಿಸ್ನೆಸ್ಸಿಗೆ 40-50 ಲಕ್ಷ ಬೇಕಂತೀಯ. ಡ್ಯಾಡಿ ಹತ್ರ ಒಮ್ಮಿಗೆ ಅಷ್ಟು ಇಸಿದು ಕೊಡಿಸ್ತೀನಿ ಬಿಡು, ಆರಾಮಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಡು. ಥ್ಯಾಂಕ್ ಯು ರಿಯಾ, ಥ್ಯಾಂಕ್ ಯು ಸೋ ಮಚ್. ನೀನು ನನ್ನನ್ನು ಅರ್ಥ ಮಾಡ್ಕೋತೀಯ ಅಂತ ನಂಗೆ ನಿಜವಾಗ್ಲೂ ಗೊತ್ತಿತ್ತು. ಅದಕ್ಕೆ ನಾನು ನಿನಗೆ ಕೇಳ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್ ರಿಯಾ, ನನಗಂತೂ ಭಾಳ ಇಷ್ಟ ಆಯಿತು, ಭಾಳ ಖುಷಿ ಆಯ್ತಪ್ಪ ನಿನ್ನ ಮಾತು ಕೇಳಿ. ಅಂದಂಗೆ ಯಾವಾಗ ಇಷ್ಟು ಕೊಡಿಸ್ತೀಯ ರೊಕ್ಕನ? ರೀ, ನಾನು ನಿಮ್ಗೊಂದು ಮಾತು ಕೇಳ? ಒಂದು ಯಾಕೆ 1000 ಮಾತು ಕೇಳ್ರಿಯಾ, ಏನು ಕೇಳು? ರೀ, ನಿಮಗೆ ಒಂದು ಸ್ವಲ್ಪನಾದರೂ ನಾಚಿಕೆ, ಮಾನ, ಮರ್ಯಾದೆ ಇವು 3 ಇದೆನಾ? ಯಾಕ್ರಿಯಾ ಈ ಥರ ಯಾಕೆ ಕೇಳ್ತಾ ಇದೀಯಾ? ಅಲ್ಲ ರೀ, 40-50 ಲಕ್ಷ ರೂಪಾಯಿ, ಅದಕ್ಕೆಷ್ಟು 0 ಇದಾವಂತಾದರೂ ಗೊತ್ತಾ ನಿಮಗೆ?
ಅಲ್ಲ ರೀ, ನಮ್ಮಪ್ಪ ಇಷ್ಟೆಲ್ಲ ಆಸ್ತಿ ಸಂಪಾದನೆ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ? ನಾನು ನನ್ನ ಕಣ್ಣಾರೇನೆ ನೋಡಿದ್ದೀನಿ. ಅವ್ರು ಇಷ್ಟೆಲ್ಲ ಆಸ್ತಿ ಮಾಡೋದಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ನೀವು ಈಗ ಬಂದು 50 ಲಕ್ಷ ರೂಪಾಯಿ ಅದು ಎಷ್ಟು ಈಸಿಯಾಗಿ ಕೇಳ್ತಾ ಇದ್ದೀರಾ? ನೀವು ಕೇಳಿದ ತಕ್ಷಣ 50 ಲಕ್ಷ ರೂಪಾಯಿ ನಾನು ನಿಮ್ಮ ಕೈಗೆ ತಂದು ಕೊಟ್ಟುಬಿಟ್ರೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಡ್ತೀರಾ? ರೀ, ನಿಮಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನೀವು ದುಡಿದು ನೀವು ಮಾಡ್ಕೊರಿ. ಅದನ್ನ ಬಿಟ್ಟು ಯಾಕೆ ನಮ್ಮ ಅಪ್ಪನ ಮೇಲೆ ಅಷ್ಟೊಂದು ಡಿಪೆಂಡ್ ಆಗಿರಿ ನೀವು? ರೀ, ನಿಮ್ಮ ಮನ್ಯಾಗ ನಿಮ್ಗೆ ಕಷ್ಟಪಟ್ಟು MBA ಮಾಡ್ಸಾರ. ಅದಕ್ಕರ ಒಂದು ಸ್ವಲ್ಪ ಬೆಲೆ ಕೊಟ್ಟು ಯಾವ್ದಾರ ಒಂದು ಜಾಬ್ ಮಾಡಿರಿ. ಎಷ್ಟಾರ ಬರಲಿ ರೀ ರೊಕ್ಕ, ನೀವು ನನಗೆ 1 ರೂಪಾಯಿ ಕೊಡೋದು ಬೇಡ, ನಮ್ಮ ಮನೆಗೂ 1 ರೂಪಾಯಿ ಕೊಡೋದು ಬೇಡ. ನೀವು ದುಡ್ದು ನಿಮ್ಮ ಬಿಸ್ನೆಸ್ಸಿಗೆ ಅಷ್ಟೇ ದುಡ್ಡು ತೆಗೆದಿಟ್ಕೊತ ಹೋಗ್ರಿ. ತೆಗೆದಿಟ್ಕೊಂಡು ಆ ದುಡ್ಡು ತೊಗೊಂಡು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿರಿ. ಅದನ್ನು ಬಿಟ್ಟು ಇನ್ನೊಂದು ಸಲ ಏನಾದರೂ ನನಗೆ ಹೋಗಿ ನಿಮ್ಮ ಅಪ್ಪನ ಹತ್ರ ರೊಕ್ಕ ಕೇಳು, ನಾ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ರೀ, ನೀವು ಮನೆಗೆ ಒಂದು ಒಳ್ಳೆ ಮಗ ಅಂತೂ ಆಗಲಿಲ್ಲ, ಅಟ್ಲೀಸ್ಟ್ ಈ ಮನೆಗೆ ಒಂದು ಒಳ್ಳೆ ಅಳಿಯನಾದರೂ ಆಗ್ರಿ. ನಮ್ಮ ಡ್ಯಾಡಿ, ನಮ್ಮ ಮಮ್ಮಿ ಎಲ್ಲರೂ ಈ ಮದುವೆ ಬೇಡ ಬೇಡ ಅಂದ್ರೂ ನಾನು ಹಠ ಬಿದ್ದು ನಿಮ್ಮನ್ನು ಮದುವೆ ಆದೆ. ಎದಕ್ಕೆ ಹೇಳ್ರಿ? ನೀವು ಚೆನ್ನಾಗಿ ಓದಿದ್ದೀರಾ, ನೀವು ಮುಂದೆ ಚೆನ್ನಾಗಿ ದುಡಿತೀರಾ, ನೀವು ಯಾರ ಮೇಲೇನೂ ಡಿಪೆಂಡ್ ಆಗಿರಲ್ಲ, ನನ್ನನ್ನು ಚೆನ್ನಾಗಿ ನೋಡ್ಕೋತೀರಾ, ನಿಮ್ಗೊಂದು ಒಳ್ಳೆ ಮನಸ್ಸಿದೆ ಅಂತ ಹೇಳಿ ನಿಮ್ಮನ್ನು ಮದುವೆ ಆದೆ. ನಿಮ್ಮ ಹತ್ರ ದುಡ್ಡು ಆಸ್ತಿ ಏನೂ ಇಲ್ಲ ಅಂದ್ರೂ ನಾನು ನಿಮ್ಮನ್ನು ಪ್ರೀತಿಸಿ ಮದುವೆ ಆದೆ. ಅದಕ್ಕರ ಒಂದು ಸ್ವಲ್ಪ ಬೆಲೆ ಕೊಡ್ರಿ. ನಿಮಗೇನು ನಿಮ್ಮ ಮನ್ಯಾಗ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಿಮಗೇನು ಓದಿಸಿದಾರೆ ನೋಡ್ರಿ, ಅಟ್ಲೀಸ್ಟ್ ನೀವು ದುಡಿದು ಅವ್ರು ನಿಮಗೇನು ಓದಿಸಿದಾರಲ್ಲ ಆ ದುಡ್ಡನ್ನು ಅವರಿಗಾರ ಒಂದು ಸ್ವಲ್ಪ ವಾಪಸ್ ಕೊಡ್ರಿ. ಅಷ್ಟರ ಮಾನವೀಯತೆ ಅನ್ನೋದನ್ನು ಮನಸ್ಸಿನಾಗ ಇಟ್ಕೋರಿ. ಅರ್ಥ ಆಯ್ತು ತಾನೆ ನಿಮಗೆ? ಮೊದಲು 10,000 ರೂಪಾಯಿ ದುಡಿದು 10,000 ರೂಪಾಯಿ ಬೆಲೆ ತಿಳ್ಕೊರಿ. ಆಮೇಲೆ 40 ಲಕ್ಷ 50 ಲಕ್ಷ ಹೇಳಂತ್ರಿ ಅಂತ ಏನು ಬಾಯಿಗೆ ಹಂಗೆ ಬಂದಷ್ಟು ಹೇಳಾಕೊಂತ ಬಿಟ್ಟಾರ. 40 ಲಕ್ಷ 50 ಲಕ್ಷ ತೊಗೊಂಡು ಬಿಸ್ನೆಸ್ ಮಾಡ್ತಾರಂತ. ನಾಚಿಕೆ ಆಗಲ್ಲ ಅಂದ್ರೆ ನಿಮ್ಗೆ ಹಿಂಗೆ ಹೇಳಕ್ಕೆ? ಅಷ್ಟು MBA ಕಲ್ತು ಅಷ್ಟೆಲ್ಲ ಚೆನ್ನಾಗಿ ಓದಿ ಮನ್ಯಾಗ ಬಿದ್ದಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಹೋಗಿ ಎಲ್ಲರ ಜಾಬ್ ಹುಡ್ಕೊಂಡು ಜಾಬ್ ಮಾಡಿರಿ. ಮೊದಲು ನೀವು ದುಡ್ಡು ಇಟ್ಕೋರಿ, ಆಮೇಲೆ ಕೇಳಂದ್ರೆ ಅಂತ 40 ಲಕ್ಷ 50 ಲಕ್ಷ. ಹೆಂಗಾದ್ರೂ ಮಾಡಿ ಒಳ್ಳೆ ಮೂಡಲ್ಲಿದ್ದಾಳೆ. ಏನಾದರೂ ಹೇಳಿ ಒಪ್ಸೋಣ ಅಂತ ವಾಪಸ್ ನನಗೆ ದುಡಿ ಅಂತ ಅಂದ್ಲು. ನಾನು ಹೋಗಿ ಹೊರಗಡೆ ದುಡಿಯಂಗಿದ್ದಿದ್ರೆ ನಿನಗೆ ಯಾಕೆ ರೊಕ್ಕ ಕೇಳ್ತಿದ್ದೆ? ದುಡಿಬೇಕಂತೆ ದುಡಿಯೋದು, ಅದು ನಮ್ಮ ಮನೆಯವ್ರ ಹೆಸರು ಎತ್ತತಾರೆ. ನಮ್ಮ ಮನೆಯವ್ರ ಹೆಸರು ಎತ್ತಿದ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ. ಅವರ ಚಂದನ ತಂಗ ಶ್ರೀಮಂತ ಇದ್ದಿದ್ರೆ ನನ್ನ ಪರಿಸ್ಥಿತಿ ಯಾಕೆ ಹಿಂಗೆ ಬರ್ತಿತ್ತು? ನಾನು ಯಾಕೆ ಬಂದು ನಿನ್ನ ಹತ್ರ ರೊಕ್ಕ ಕೇಳ್ತಿದ್ದೆ? ನಮ್ಮ ಅಪ್ಪಗಂತೂ ಬುದ್ಧಿಲ್ಲ, ಒಂದು ಆಸ್ತಿ ಮಾಡ್ಕೊಂಡಿಲ್ಲ, ಏನಿಲ್ಲ. ಅದ ನಮ್ಮ ಅಪ್ಪನ ಒಂದು ದೊಡ್ಡ ಸಿಟಿಯಾಗ ಒಂದು ದೊಡ್ಡ ಮನೇನ ಏನೋ ಒಂದು ಆಸ್ತಿ ಮಾಡಿದಿದ್ರೆ ಇವತ್ತು ಅದನ್ನು ಮಾರಿ ಆದ್ರೆ ನಾನು ಬಿಸ್ನೆಸ್ ಮಾಡ್ಬೋದಿತ್ತು. ಅದ ಊರಾಗ 4 ಎಕರೆ ಇಟ್ಕೊಂಡು ಅದು 5 ಜನ ಅಣ್ತಂಬರು ಅಲ್ಲೇ ಕೂತ್ಕೊಂಡಾರ. ಹಂಚಿದ್ರೆ ಒಂದು ಅರ್ಧ ಎಕರೆನೂ ಬರಂಗಿಲ್ಲ. ಮಮ್ಮಿ, ಒಂದು ಸ್ಟ್ರಾಂಗ್ ಕಾಫಿ ಕೊಡ್ರಿ ಮಮ್ಮಿ. ಅಲ್ಲ ರೀ, ಇವಾಗ ತಾನೇ ನನಗೆ ಟೀ ಕಾಫಿ ಏನೂ ಬೇಡ, ನಾ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ರೂಮಲ್ಲಿ ಹೋದೆ. ಇವಾಗ ನೋಡಿದರೆ ನೀನು ಹೊರಗಡೆ ಬಂದು ಕಾಫಿ ತೊಗೊಂಬ ಅಂತ ಹೇಳ್ತಿದ್ಯಲ್ಲ, ಯಾಕೇನಾಯಿತು? ಆರಾಮಾಗಿದೆಯಾ ತಾನೇ? ಹಾಂ ಮಮ್ಮಿ, ಆರಾಮಾಗಿದ್ದೀನಿ. ಯಾಕೋ ತುಂಬ ತಲೆನೋಸ್ತಾ ಇದೆ, ಅದಕ್ಕೋಸ್ಕರ ಕಾಫಿ ಕೊಡು ಅಂತ ಅಂದಿದ್ದು. ತಲೆನೋಸ್ತಾ ಇದೆಯಾ? ಯಾಕ್ರಿಯಾ, ಏನಾಯಿತು? ನೀನು ನಿನ್ನ ಗಂಡ ಏನಾದರೂ ಜಗಳ ಆಡಿದ್ರಾ? ಜಗಳ ಏನು ಆಡಿಲ್ಲ ಮಮ್ಮಿ, ಅದೇ ಬಿಸ್ನೆಸ್ ಮಾಡಬೇಕು, ದುಡ್ಡು ಕೊಡಿಸು ನಿಮ್ಮ ಅಪ್ಪನ ಹತ್ರ ಅಂತ ಗಂಟು ಬಿದ್ದಿದ್ದಾರೆ. ಅಲ್ಲ ರೀಯಾ, ಅಷ್ಟೆಲ್ಲ ಓದ್ಕೊಂಡಿದ್ದಾರೆ, ಹೊರಗಡೆ ಹೋಗಿ ಜಾಬ್ ಮಾಡಂತ ಹೇಳಬೇಕಿಲ್ಲ ನೀನು? ಈ ಬಿಸ್ನೆಸ್ ಎಲ್ಲ ಯಾಕೆ ಬಿಟ್ಟುಬಿಡ್ರಿ, ಜಾಬ್ ಅಷ್ಟೇ ಮಾಡಿರಿ ಅಂತ ಹೇಳಬೇಕಿಲ್ಲ ನೀನು? ಅಯ್ಯೋ ಮಮ್ಮಿ, 1000 ಸಲ ಹೇಳಿದ್ದೀನಿ ನಾನು, ಜಾಬ್ಗೆ ಹೋಗ್ರಿ, ಹೊರಗಡೆ ಜಾಬ್ಗೆ ಹೋಗ್ರಿ, ಜಾಬ್ ಮಾಡಿರಿ, ನಿಮಗೊಂದು ಮರ್ಯಾದೆ ಸಿಗುತ್ತಾ ಅಂತ. ನನಗಂತೂ ಹೇಳಿ 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 ಸಾಕಾಗಿ ಹೋಗ್ಬಿಟ್ಟಿದೆ ಮಮ್ಮಿ. ಬರೀ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತಾರೆ. ದುಡ್ಡಿನ ಬೆಲೆನೇ ಗೊತ್ತಿಲ್ಲ. ಇವ್ರೇನು ಬಿಸ್ನೆಸ್ ಮಾಡ್ತಾರೆ, ನಾಳೆ ಏನಾದರೂ ಲಾಸ್ ಆದರೆ ಅವ್ರಿಗೇನು ಅನಿಸೋದಿಲ್ಲ, ಯಾಕಂದ್ರೆ ಅವ್ರು ದುಡ್ದಿದ್ದು ದುಡ್ಡಲ್ಲ, ನಮ್ಮಪ್ಪ ದುಡ್ದಿದ್ದು ದುಡ್ಡು. ಹೆಂಗೆ ಹೇಳ್ಬೇಕು ಮಮ್ಮಿ, ನನಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ. ಅದಕ್ಕೆ ನಾವು ಹೇಳಿದ್ದು ಬೇಡ, ಹುಡುಗನ ಮದುವೆ ಆಗೋದು ಬೇಡ ಅಂತ ಎಷ್ಟು ಹೇಳಿದ್ರು ನಿನ್ನ ಮಾತು ಕೇಳಿಲ್ಲ. ಈಗ ನೋಡು ಅನುಭವಿಸ್ತಾ ಇರೋದು ನೀನೊಬ್ಬಕ್ಕೆಲ್ಲ. ನೀನು ಈ ಥರ ಚಿಂತೆ ಮಾಡ್ಕೊತ ಕೂತ್ಕೊಂಡ್ರೆ ನಾನು ಮತ್ತು ನಿಮ್ಮ ಡ್ಯಾಡಿ ಇನ್ನೊಂದಿಷ್ಟು ನಿನ್ನ ಬಗ್ಗೆನ ಚಿಂತೆ ಮಾಡ್ಕೊತ ಕೂತ್ಕೋತೀವಿ. ಮಮ್ಮಿ, ಅವರು ಒಳ್ಳೆಯರಿದ್ದಾರೆ ಮಮ್ಮಿ, ಆದ್ರೆ ಅವರಿಗೆ ದುಡಿಬೇಕು ಅಂತ ತಲೆಯಲ್ಲಿ ಬರ್ತಾಯಿಲ್ಲ. ಅವ್ರ ಮನೆಯಲ್ಲಿ ಇವರು ಒಬ್ಬನೇ ಮಗ ಅಲ್ಲ, ಹಾಗಾಗಿ ಅವ್ರ ಮಮ್ಮಿ ಡ್ಯಾಡಿಗೆ ಒಬ್ಬನೇ ಮಗ, ಹಾಗಾಗಿ ಭಾಳ ಮುದ್ದು ಮಾಡಿ ಬೆಳೆಸಿದಾರಲ್ಲ. ಇವರಿಗೆ ಮುಂಚೆಯಿಂದನೂ ಏನೂ ದುಡಿಯೋಕೆ ಹಚ್ಚಿಲ್ಲ. ಇವರಿಗೆ ಎಲ್ಲಾದರೂ ಜಾಬ್ ಮಾಡೋದಕ್ಕೆ ಅದಕ್ಕೆ ಇದಕ್ಕೆ ಕಳಿಸಿದ್ರೆ ಇವ್ರಿಗೆ ಗೊತ್ತಾಗ್ತಿತ್ತು. ಆರಾಮಾಗಿ ನನ್ನ ಮಗ ಓದಲಿ ಅಂತಂದು ದುಡ್ಡೆಲ್ಲ ಖರ್ಚು ಮಾಡಿ ಆರಾಮಾಗಿ ಹಾಸ್ಟೆಲಲ್ಲಿ ಇರಿಸಿ ಚಂದನ ತಂಗು ಓದಿಸಿದಾರಲ್ಲ, ಅದಕ್ಕೆ ಇವರಿಗೆ ಹೋಗಿ ದುಡಿಯೋದಕ್ಕೆ ಕಷ್ಟ ಆಗ್ತಿರೋದು. ಏನೋಪ್ಪ, ನನಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ ನಿಮ್ಮಿಬ್ಬರು ಸಲುವಾಗಿ. ನೀವಿಬ್ಬರು ಗಂಡ ಹೆಂಡತಿ ಯಾವಾಗ ಖುಷಿಯಾಗಿ ಇರ್ತಿರೋ ಏನೋ ಅನಿಸ್ಬಿಟ್ಟಿದೆ ನನಗಂತೂ. ಆ ಕಡೆ ಅಂತ ಚಿಂತೆ ಮಾಡ್ಬೇಕು, ಮದುವೆ ಆದಮೇಲೆ ಆರಾಮಾಗಿ ನೀನು ನಿನ್ನ ಗಂಡ ಆರಾಮಾಗಿರ್ತೀರಿ ಅಂತ ನಾನು ಅಂದ್ಕೊಂಡ್ರೆ ಇದೇ ಕಾರಣಕ್ಕೆ ಬೇಡ ಲವ್ ಮ್ಯಾರೇಜ್ ಅಂತ ಹೇಳಿದ್ದು ನಾವು. ನಮ್ಮ ಮಾತು ಕೇಳ್ತೀಯ ನೀನು? ಮಮ್ಮಿ, ಇವಾಗ ಆಲ್ರೆಡಿ ಮದುವೆ ಆಗಿದ್ದಾಗಿದೆ, ಎಲ್ಲ ಮುಗಿದೋಗಿದೆ. ಇವಾಗ ಮತ್ತೆ ಪದೇ ಅದನ್ನೇ ಹೇಳಬೇಡ್ರಿ ಪ್ಲೀಸ್. ಮೊದಲೇ ನನಗೆ ತಲೆ ಸಿಡಿತಾ ಇದೆ. ಇವಾಗೇನು ಕಾಫಿ ಕೊಡ್ತೀರಾ ಅಥವಾ ಇಲ್ಲ? ಸರಿ ಬಿಡು, ಏನು ಹೇಳಂಗಿಲ್ಲ. ಏನಾದರೂ ಹೇಳಿದ ತಕ್ಷಣ ಒಮ್ಮಿಗೆ ಸಿಟ್ಟು ಬಂದುಬಿಡುತ್ತೆ ನಿನಗೆ. ಸರಿ, ಕಾಫಿ ಮಾಡ್ಕೊಂಡು ಬರ್ತೀನಿ, ಕೂತ್ಕೊಂಡಿರು. ನನ್ನ ಗಂಡನಿಗೆ ಹೇಗಾದರೂ ಮಾಡಿ ಜವಾಬ್ದಾರಿ ಬರೋ ಹಂಗೆ ಮಾಡಬೇಕು. ಅವರೇ
ಹೋಗಿ ಜಾಬ್ ಮಾಡ್ತೀನಿ ಅಂತ ಅನ್ಬೇಕು. ಹಂಗೆ ಮಾಡ್ತೀನಿ.